ವಿರಾಮದ ನಂತರ ಮತ್ತೆ ಸುದ್ದಿಗೆ ಸ್ವಾಗತ. ಇನ್ನು ದೇವನಹಳ್ಳಿಯ ಸರ್ಕಾರಿ ಆಟದ ಮೈದಾನದಲ್ಲಿ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆ ಮತ್ತು ಕರುಗಳ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು. ಶ್ರೀ ವೇಣುಗೋಪಾಲ ಸ್ವಾಮಿ ಗೋಪಕರ ಸಂಘ ಬಮೂಲ್ ಸಹಯೋಗದಲ್ಲಿ ಈ ಒಂದು ಸ್ಪರ್ಧೆಯನ್ನ ಸಹ ಆಯೋಜನೆ ಮಾಡಲಾಗಿದ್ದು, ಸ್ಪರ್ಧೆಗಳಲ್ಲಿ ಭಾಗಿಯಾದಂತಹ ಪ್ರತಿಯೊಂದು ಗೋವುಗಳಿಗೆ ಬೂಸ ಮತ್ತೆ ಔಷಧಿಯ ವಿತರಣೆಯನ್ನ ಸಹ ಮಾಡಲಾಗಿದೆ. ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ 16 ಕರುಗಳು 35 ಹಸುಗಳು ಬಂದಿದ್ವು. ನಾಳೆಯೂ ಸಹ ಸ್ಪರ್ಧೆ ನಡೀತಾ ಇದ್ದು, ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಸಚಿವರು ಸಹ ಬಹುಮಾನವನ್ನ ವಿತರಿಸುತ್ತಾರೆ. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಕೂಡ ನಾಳೆ ಆಗಮಿಸಿ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಬಹುಮಾನವನ್ನ ನೀಡುತ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜು ಮಾತನಾಡಿದ್ದಾರೆ. ನೋಡೋಣ. ಮಟ್ಟದ ಶೋಕ್ ಬಂದಿರತಕ್ಕಂತ ಕರುಗಳ ಪ್ರದರ್ಶನವನ್ನ ಇವತ್ತು ಗೋಪಾಲಕರ ಸಂಘ ಮತ್ತು ನಮ್ಮ ಬೆಂಗಳೂರು ಹಾಲು ಒಕ್ಕೂಟ ಜೊತೆಗೂಡಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕರುಗಳು ಕೂಡ ನಮ್ಮ ಒಕ್ಕೂಟದ ವತಿಯಿಂದ ಫ್ರೀಯಾಗಿ ಒಂದು ಪಿಡುಮುಟ್ಟೆಯನ್ನು ಕೊಡೋದು ಮತ್ತೆ ಅದಕ್ಕೆ ತಕ್ಕಂಗೆ ಔಷಧಿಗಳನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೇವೆ. ಅದನ್ನು ಬಳಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೂಡ ಅದನ್ನು ಮಾಡ್ತಾ ಇದ್ದೇವೆ. ಅದರ ಮುಂದುವರೆದ ಭಾಗವಾಗಿ ನಾಳೆ ಇವತ್ತು ಏನೇನು ಕರುಗಳು ಪ್ರದರ್ಶನ ಮಾಡಿದ್ದೀವಿ, ಯಾರೋ ಫಸ್ಟ್ ಸೆಕೆಂಡ್ ಬಂದಿದೆ, ನಾಳೆ ನಮ್ಮ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪಣ್ಣವರು ಮತ್ತು ನಮ್ಮ DK ಸುರೇಶ್ ಅಣ್ಣವರು ಬರೋದ್ರಿಂದ ಅವ್ರ ಮುಖಾಂತರ ಅನೌನ್ಸ್ಮೆಂಟ್ ಅವ್ರ ಕಡೆಯಿಂದನೇ ನಾವು ನಾಳೆ ಆ ಪ್ರೈಜನ್ನು ವಿತರಣೆ